ಹಲೋ ಸರು, ಏನು ಮಾಡ್ತಾ ಇದೆಯಾ? ಏನು ಸಮಾಚಾರ? ಯಾಕೆ ಫೋನ್ನ ನಂಬರ್ ಬ್ಲಾಕ್ ಮಾಡಿದ್ಯಾ? ಬೇರೆ ನಂಬರಿಂದ ಮಾಡ್ತೀನಿ ಅಂತ ಗೊತ್ತು ತಾನೇ? ಏಯ್, ನೀನು ಮತ್ತೆ ಕಾಲ್ ಮಾಡಿದ್ಯಾ? ನಿಂಗೆ ಒಂಚೂರು ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ನಾನು ನಿನ್ನ ಟೀಚರ್, ಓಕೆ? ಟೀಚರ್ ಹತ್ರ ಯಾವ ಥರ ಬಿಹೇವ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಂಗೆ? ಇಡಿಯಟ್, ಇಡು ಫೋನು. ಏನೇ ಸಿಕ್ಕಾಪಟ್ಟೆ ಮಾತಾಡ್ತಾ ಇದೆಯಾ? ಟೀಚರ್ ಅಂತಾನೆ ಮರ್ಯಾದೆ ಕೊಟ್ಟು ಪ್ರತಿ ಸರಿ ಮಾತಾಡ್ತೀನಿ. ಏನು ಬೈಯೋದು ಇಡಿಯಟ್ ಬಿಡಿಯಟ್ ಅಂತಲ್ಲ. ನೋಡು, ನಾನು ನಿನ್ನ ನೋವು ಮಾಡ್ತಾ ಇದ್ದೀನಿ. ಸುಮ್ಮನೆ ಒಪ್ಕೊಂಡ್ರೆ ಸರಿ, ಇಲ್ಲವಾ ನಿಮ್ಮ ಅಣ್ಣ ನಿಮ್ಮಮ್ಮ ಇಬ್ಬರು ಕತೆನೂ ಮುಗಿಯುತ್ತೆ. ಅಷ್ಟು ಧೈರ್ಯ ಇದೆ ನಿನಗೆ? ಧೈರ್ಯ ಇದೇನೋ ನಿನಗೆ? ನೋಡು, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಇದೇ ಥರ ಓವರಾಗಿ ಆಡ್ತಾ ಇದ್ರೆ. ಬಾಯ್ ಮುಚ್ಕೊಂಡಿದ್ರೆ ಸರಿ. ಏನು ಬ್ಲ್ಯಾಕ್ ಮೇಲ್ ಮಾಡ್ತೀಯ ನನಗೆ ನೀನು? ಹಾಂ, ಕಾಲ್ ಮಾಡಿ ಟಾರ್ಚರ್ ಕೊಡ್ತೀಯಾ? ನೀನು ಯಾರು ಅಂತ ನನ್ನ ಕಣ್ಮುಂದೆ ಬಾ, ನಿಂಗೆ ಗ್ರಾಚಾರ ಬಿಡಿಸ್ತೀನಿ, ಇಡಿಯಟ್. ಕಂಪ್ಲೇಂಟ್ ಕೊಡ್ತೀಯಾ? ಕೊಡು ನೋಡೋಣ, ಕೊಡೆ. ನಿಮ್ಮ ಪ್ಯಾರೆಂಟ್ಸ್ ಇದೇ ಬುದ್ಧಿನ ಹೇಳ್ಕೊಟ್ಟಿರೋದು ನಿನಗೆ? ಹಾಂ, ಒಬ್ಬರು ಟೀಚರ್ ಹತ್ರ ಯಾವ ಥರ ಬಿಹೇವ್ ಮಾಡಬೇಕು ಅಂತ ಗೊತ್ತಾಗಲ್ಲ ನಿನಗೆ? ಎಷ್ಟು ವರ್ಸ್ಟಾಗಿ ಮಾತಾಡ್ತಾ ಇದೆಯಾ ನೋಡು. ಹೋಗೇ ಬಾರೆ ಅಂದ್ಕೊಂಡು ಕರೆಕ್ಟಾಗಿ ಟೀಚರ್ಗೆ ರೆಸ್ಪೆಕ್ಟ್ ಕೊಡೋದು ಕಲ್ತ್ಕೋ. ಜೀವನದಲ್ಲಿ ಮುಂದೆ ತುಂಬ ಅನುಭವಿಸ್ತೀಯ ಅಷ್ಟೇ ನೀನು. ಆಗಲ್ಲ, ನೀನು ಹಿಂಗೆ ಆಡ್ತಾ ಇದ್ರೆ ಕೆಲಸ ಆಗಲ್ಲ. ಬರ್ತೀನಿ. ನಿನ್ನ ಜಾಗಕ್ಕೆ ಬಂದಾಗಲೇ ನಿನಗೆ ಬಿಸಿ ಮುಟ್ಟೋದು. ನಾನು ಹೇಳ್ದಂಗೆ ಕೇಳಿಲ್ವೋ, ನಾನು ಮುಂದೆ ಎಲ್ಲ ನೀನೇ ಅನುಭವಿಸ್ಬೇಕಾಗುತ್ತೆ ಮಿಸ್ ಸರಸ್ವತಿ ಅವರೇ. ತುಂಬ ಓವರ್ ಆಯಿತು. ನೀನು ಎಷ್ಟಿದೆಯೋ ಅಷ್ಟು ನೋಡ್ಕೊಂಡ್ರೆ ಸರಿ. ಏನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆಯಾ? ನಿಜವಾಗ್ಲೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ, ಇಡಿಯಟ್. ನೀನೇ ಕಂಪ್ಲೇಂಟ್ ಕೊಡೋದು? ನೋಡು ನಿನ್ನ ಗತಿ ಏನು ಮಾಡ್ತೀನಿ ಅಂತ. ನನ್ನನ್ನು ಕಾಲೇಜಿಂದ ಲಾಸ್ಟ್ ಸೆಮ್ಮಲ್ಲಿ ಡಿಬಾರ್ ಮಾಡಿಸಿದ್ದಲ್ಲ ನಮ್ಮ ಗ್ಯಾಂಗ್ ಅವ್ರನ್ನೆಲ್ಲ. ಯಾವ ಗ್ಯಾಂಗು? ಏನು ಮಾತಾಡ್ತಾ ಇದೆಯಾ? ಯಾಕೆ ಮೇಡಮ್, ಎಲ್ಲ ಮರ್ತೋಗ್ಬಿಟ್ಟಿದ್ದೀರಾ ಹೆಂಗೆ? ಅದೆಲ್ಲ ನಂಗೆ ಗೊತ್ತಿಲ್ಲ. ನಿನ್ನ ಮೇಲಿರೋ ದ್ವೇಷಕ್ಕೆ ನಿನ್ನನ್ನು ಮಾಡ್ತೀನಿ, ನೋಡ್ತಾ ಇರೋ. ಇಡೋ ಫೋನಾ. ನಿನ್ನಂಥವ್ರನ್ನ ನಾನು 1000 ಜನ ನೋಡಿದ್ದೀನಿ. ಏನು ಮಾಡ್ಕೋತೀಯ ಮಾಡ್ಕೋ ಹೋಗೋ. ನಿನ್ಗೆ ಎದ್ರುಕೊಂಡಷ್ಟು ಎದುರಿಸ್ತೀಯ ಅಲ್ವಾ? 10-15 ನಂಬರಿಂದ ಫೋನ್ ಮಾಡ್ತಾ ಇದೆಯಾ ನೀನು? ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟರೆ ನಿಂಗೆ ಬುದ್ಧಿ ಬರೋದು. ಅಲ್ಲಿವರೆಗೂ ನಿನಗೆ ಬುದ್ಧಿ ಬರಲ್ಲ. ನೋಡ್ಕೊ, ನಿನಗೆ ಏನು ಮಾಡಿಸ್ತೀನಿ ಅಂತ. ನಿನಗೆ ಕೊಬ್ಬು ದುರಂಕಾರ ಜಾಸ್ತಿ ಆಗಿದೆ ಅನಿಸುತ್ತೆ. ನೀನು ಅಭಿ ಗ್ಯಾಂಗು ಅಂತಾನೆ. ಅಭಿ ನೀನು ಎಲ್ಲ ಜೊತೆಲಿ ಇರ್ತೀರ ತಾನೆ? ಅವ್ರ ಗ್ಯಾಂಗಲ್ಲಿರೋ ಹುಡುಗನ ನೀನು? ಕಂಪ್ಲೇಂಟ್ ಕೊಡ್ಲಿಲ್ಲ ಅಂತ ಕೇಳ್ಕೊ. ಯಾವ ಅಭಿ? ಯಾರಿಗೆ ಗೊತ್ತು? ನಾನು ಆ ಸ್ಟೂಡೆಂಟ್ ಅಲ್ಲ, ನಾನು ಇನ್ನೂ ಜೂನಿಯರು. ಅವನು ಕಂಪ್ಲೇಂಟ್ ಕೊಟ್ಟಾಗ ಎಲ್ಲ ಗೊತ್ತಾಗುತ್ತೆ. ಇಷ್ಟು ಒಬ್ರು ಟೀಚರ್ಗೆ ಯಾವ ಥರ ಬಿಹೇವ್ ಮಾಡಬೇಕು ಅವ್ರ ಹತ್ರ ಅಂತ ಗೊತ್ತಿಲ್ಲದಿರೋ, ಸೆನ್ಸ್ ಇಲ್ದಿರೋ ಇಡಿಯಟ್ ನೀನು. ನಿನಗೆ ನೋಡಿ ಏನು ಮಾಡಿಸ್ತೀನಿ ನಿನಗೆ ಅಂತ. ತುಂಬ ದುರಂಕಾರ ಆಗಿದೆ, ಜಾಸ್ತಿ ಆಗಿರ್ಬೇಕಲ್ವಾ ನಿನಗೆ? ಇಳಿಸ್ತೀನಿ ಬಾ ಪೊಲೀಸ್ ಸ್ಟೇಷನಲ್ಲಿ. ಮಣ್ಣ ಒಲ್ಲು ಕೆಲಸ ಮಾಡಕ್ಕೆ ಹೋಗ್ತಾನಲ್ವ ಒಬ್ಬನೇ? ಹೇಯ್, ನಮ್ಮ ಅಣ್ಣನ ಬಗ್ಗೆ ಎಲ್ಲ ಏನು ಇಷ್ಟೊಂದು ತಿಳ್ಕೊಂಡಿದ್ಯಾ? ಇನ್ನಂತ ಬ್ಯೂಟಿಫುಲ್ ಬೇಬಿನ ಇಷ್ಟು ಎದುರಾಕೋಬೇಕಾದ್ರೆ ಎಲ್ಲ ತಿಳ್ಕೊಬೇಕಲ್ವ ಚಿನ್ನ? ಕರೆಕ್ಟಾಗಿ ಮಾತಾಡು, ಸ್ಟುಪಿಡ್. ಇಡು ಫೋನು. ಇವಳೊಬ್ಳು ಇವಾಗಲೇ ನನ್ನ ಹೆಸರು ಕರಿಬೇಕಾ? ಹಾಳಾದವಳು. ಆಗಿತಾ ಹೇಳು. ಏನು ಮಾತಾಡ್ತಾ ಇದೀಯಾ? ಯಾರ ಹತ್ರ ಮಾತಾಡ್ತಾ ಇದೀಯಾ ಅಷ್ಟೊಂದು? ಇಲ್ಲಿವರೆಗೂ ಕೇಳಿಸ್ತೈತೆ. ಏನಂತ ಕಿರ್ಚಾಡ್ತಾ ಇದೀಯಾ? ಏನದು? ಏನಿಲ್ಲ ಗೀತಾ, ಏನಿಲ್ವಲ್ಲ. ನನ್ನ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೆ. ಅವನು ಒಂದು 5,000 ಇಸ್ಕೊಂಡಿದ್ದ, ವಾಪಸ್ ಕೊಟ್ಟಿಲ್ಲ, ಅದಕ್ಕೆ ಕೇಳ್ತಾ ಇದ್ದೆ. ಸ್ವಲ್ಪ ಬೈಕೊಂಡು ಅಷ್ಟೇ. ಏನು ಬೇಕು ಗೀತಾ? ಏನಿಲ್ಲ, ಅಲ್ಲಿಗೆ ಬರ್ತಾ ಇದ್ದೀನಿ ಇರು. ತಲೆ ತಿಂತಾಳು ಒಬ್ಳು. ಇರಿಟೇಷನ್ ಆಗುತ್ತೆ ನನಗಂತೂ. ಏನು ಮಾಡಲಿ, ಇವಳೊಂದು ಮದುವೆ ಆಗಿರೋದು ಕಾಸ್ತಿ ಆದರೂ ಸಿಗುತ್ತಲ್ಲ ಅಂತ ಸೈಲೆಂಟ್ ಆಗಿದ್ದೀನಿ. ಇಲ್ಲ ಅಂದಿದ್ರೆ ಅವಳಿಗೊಂದು ಗ್ರಾಚಾರ ಕಾಣಿಸ್ತಾ ಇದೆ. ಎಷ್ಟು ಟಾರ್ಚರ್ ಕೊಡ್ತಾಳೆ. ಹತ್ಕೊಡು ಇತ್ಕೊಡು, ಹತ್ತಗೊಂಬ ಅಂತ 10,000 ಖರ್ಚಿಗೆ ಕೇಳ್ತಾಳೆ. ಏನು ಇವರಪ್ಪ ನನಗೆ ತಂದು ಕೊಟ್ಟವನ? ಏನೋ ಹೇಳ್ಬೇಕು ಅನ್ಕೊಂಡೆ, ಮರ್ತಾಯ್ತು. ಇದು ಬಾರ ಸ್ವಲ್ಪ ಶಾಪಿಂಗ್ ಹೋಗ್ಬರೋಣ. ನನ್ನ ಡ್ರೆಸ್ ಎಲ್ಲ ಹಾಳಾಗ್ಬಿಟ್ಟಿದೆ. ಒಂದೊಂದು ಟೈಮ್ ಯೂಸ್ ಮಾಡಿದ್ದೀನಿ, ಮತ್ತೆ ಇನ್ನೊಂದ್ಸರಿ ಯೂಸ್ ಮಾಡಕ್ ನಂಗೆ ಇಷ್ಟ ಆಗಲ್ಲ. ಸ್ವಲ್ಪ ಒಂದು 10 ಜೊತೆ ಬಟ್ಟೆ ತಗೋಬೇಕು ಬಾ. ಅಚ್ಚೆ ಎತ್ತಿನ ಒಂದು 10-20 ಜೊತೆನೇ ತಗೋಬೇಕು. ಒಂದು 10,000 ಇಸ್ಕೊ ನಿಮ್ಮ ಅಮ್ಮನ ಹತ್ರ. ಸ್ವಲ್ಪ ಹೋಗ್ಬರೋಣ. ಏನು ಹೇಳ್ತಾ ಇದೆಯಾ ಗೀತಾ? 10,000ನಾ? ಅಲ್ಲ, 10,000 ಬೇಕಾ ಬಟ್ಟೆ ತಗೊಳಕ್ಕೆ? ಗೀತಾ, ಬೇಡ ಅನಿಸ್ತದೆ. ಏನು ಮಾತಾಡ್ತಾ ಇದೆಯಾ? ನಿಂಗೆ ಗೊತ್ತು ತಾನೆ ನಾನು ಹಾಕೋದೆಲ್ಲ ಫುಲ್ ಕಾಸ್ಟ್ಲಿ ಐಟಮ್ಸ್, ಬ್ರ್ಯಾಂಡೆಡ್ ಅಂತ. ಅಂಥದ್ರಲ್ಲಿ 10,000 ಬೇಡ ಅಂತ ಹೇಳ್ತಾ ಇದ್ದೀನ? 10,000ನೇ ಕಮ್ಮಿ, ಹೋಗ್ಲಿ ಪಾಪ ಅಂತ ಒಂದು 10,000 ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಈಗ ಒನ್ ಟೈಮ್ ಎಲ್ಲ ಯೂಸ್ ಮಾಡಿರೋವೆಲ್ಲ ಅವೇ. ಅವನ್ನೆಲ್ಲ ಎಲ್ಲಾದರೂ ಎಸ್ಬಿಡೋಣ, ಇಲ್ಲ ನಿನ್ನ ತಂಗಿ ಕೊಡು. ನೀನು ಹಾಕೋ, ಏನಾಗುತ್ತೆ? ಹೊಸ ಬಟ್ಟೆನಲ್ವಾ? ಚೀಚಿ, ನಾನು ಒಂದ್ಸರಿ ಹಾಕಿದ ಬಟ್ಟೆ ಇನ್ನೊಂದ್ಸರಿ ಹಾಕಕ್ಕೆ ಇಷ್ಟಪಡಲ್ಲಪ್ಪ. ಎಸ್ಬಿಡು ಅನ್ನ ಬಿಡು. ಅಲ್ಲ ಗೀತಾ, ಇದೇ ನಿಂಗೆ ಮಾತಾಡ್ತಾ ಇದೆಯಾ? ಏನಾಗುತ್ತೆ? ಏನೋ ಹೊರದೋಗಿದ್ರೆ ಹಾಳಾಗಿದ್ರೆ ಎಸಿಬೋದು, ಚೆನ್ನಾಗಿದ್ರೆ ಯಾಕೆ ಎಸಿಬೇಕು? ಅಬ್ಬಿ, ನನ್ನ ತಲೆ ತಿನ್ಬೇಡ ನೀನು. ನಾನು ಹೇಳ್ದಷ್ಟು ಮಾಡು. ಇವಾಗ ನೀ ಹೆಂಗ್ ಮಾಡೋದು ಹೇಳು? ಸರಿ ಆಯಿತು, ಶಾಪಿಂಗ್ ತಾನೇ, ಹೋಗೋಣ ಬಿಡು. ಆದರೆ ಇವತ್ತು ಬೇಡ, ನಾಳೆಗೆ ಹೋಗೋಣ. ವಾಟ್? ಅಬ್ಬಿ, ಏನ್ ಮಾತು ಅಂತ ಆಡ್ತಾ ಇದ್ದೀಯ ನೀನು? ನನಗೆ ಹಾಕೊಳ್ಳೋ ಡ್ರೆಸ್ ಇಲ್ಲದೆ ಸಾರಿ ಹಾಕೋತಾ ಇದ್ದೀನಿ. ನನಗೆ ಹೊಸ ಡ್ರೆಸ್ ಬೇಕು, ಅರ್ಥ ಮಾಡ್ಕೊ ಹೇಳೋದು.
ಇರೋದನ್ನ ನಂಗೆ ಬೇಕು ಅಷ್ಟೇ. ನಾಳೆವರೆಗೂ ಕಾಯಕ್ಕಾಗಲ್ಲ ನನಗೆ. ಪ್ಲೀಸ್ ಬೇಬಿ, ಇವಾಗ ಅಂದರೆ ನಿಂತಿದ್ದೆ ಇದರಲ್ಲಿ ಹೆಂಗಾಗ್ಬಿಡುತ್ತೆ ಹೇಳು. ನಾನು ಇನ್ನೂ ಇವಾಗ ಕಾಲೇಜ್ ಮುಗಿಸಿದ್ದೀನಿ. ಇನ್ನು ನಾನು ಕೆಲಸಕ್ಕೆ ಹೋಗಿ ಸಂಬಳ ತಗೊಂಡ್ಮೇಲಲ್ವಾ ನಿಮ್ಗೆ ಬೇಕಾದಿಲ್ಲ ಕೊಡಿಸೋದು. ಈಗ ಅಪ್ಪ ಅಮ್ಮನ ಹತ್ರ ಹೆಂಗೆ ಕೇಳೋಕ್ಕಾಗುತ್ತೆ ನಾನು ಹೇಳು. ಸ್ವಲ್ಪ ಅರ್ಥ ಮಾಡ್ಕೊ ನೀನು ಸಿಚುಯೇಷನ್ನ. ನಾನಿಷ್ಟು ರಿಚ್ ಫ್ಯಾಮಿಲಿಲಿ ಬೆಳೆದಳು ಅಂತ ನಿಂಗೂ ಗೊತ್ತು ತಾನೇ? ಗೊತ್ತಿದ್ದೆ ಮದುವೆ ಮಾಡ್ಕೊಂಡಿದ್ದೆ ತಾನೇ? ಅಂದಮೇಲೆ ನಾನು ಕೇಳಿದ್ದೆಲ್ಲ ಕೊಡಿಸು, ಇಲ್ಲ ಅಂದರೆ ಬಾಯಿ ಮುಚ್ಕೊಂಡಿರು. ಅದನ್ನ ಬಿಟ್ಟು ನೀನು ನಾಳೆ ಕೊಡಿಸ್ತೀನಿ ನಾಡಿದ್ದು ಕೊಡ್ತೀನಿ ಅಂತ ಹೇಳಿದ್ರೆ ನನ್ನ ಮೈಯೆಲ್ಲ ಒದ್ದೋಗುತ್ತೆ. ನಾನು ಹೇಳಿದ್ದು ಆ ಕ್ಷಣಕ್ಕೆ ಆಗಬೇಕು ಅಷ್ಟೇ. ಗೊತ್ತಾಯ್ತು ಗೀತಾ, ಅರ್ಥ ಆಯಿತು. ಆದರೆ ಏನು ಮಾಡಲಿ, ನನ್ನ ಹತ್ರ ದುಡ್ಡಿಲ್ವಲ್ಲ, ಅಪ್ಪ ಅಮ್ಮನ ಹತ್ರನೂ ಕೇಳೋಕ್ಕಾಗಲ್ಲ. ಪ್ಲೀಸ್ ಗೀತಾ, ನಾಳೆ ಒಂದು ದಿವಸ ತಡ್ಕೊ. ನಾಳೆಗೆ ನಿಂಗೆ ಏನು ಬೇಕೋ ಅದೆಲ್ಲ ಕೊಡಿಸ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಹೊರಗೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ? ಅದು ಗೀತಾ, ಏನೋ ಒಂದು ಸಣ್ಣ ಕೆಲಸದ ಮೇಲೆ ಹೊರಗೆ ಹೋಗ್ತಾ ಇದ್ದೀನಿ. ಇವತ್ತು ನೈಟ್ ಸ್ವಲ್ಪ ಬರೋದು ಲೇಟ್ ಆಗುತ್ತೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಅದು ಇಂಪಾರ್ಟೆಂಟು. ಅದಾದಮೇಲೆ ಒಳ್ಳೆ ಕೆಲಸ ಸಿಕ್ಕರೆ ಆಮೇಲೆ ನಿಂಗೆ ಲಕ್ಷ ಲಕ್ಷ ಸಂಬಳ ಬರುತ್ತಲ್ಲ, ಅವಾಗ ನಿಂಗೆ ಏನು ಬೇಕಾದ್ರೂ ಕೊಡಿಸ್ತೀನಿ. ಏನು ಬರುತ್ತೋ ಏನು ಕತೆನೋ ನಿಂದು. ನಿಮ್ಮ ಮನೆ ದರಿದ್ರದು ನಂಗಂತೂ ಸಾಕಾಗೋಗೈತೆ. ಯಾವಾಗಲೂ ಒಳ್ಳೆ ಅದಿಲ್ಲ ಇದಿಲ್ಲ ಅನ್ಕೊಂಡೇ ಸಾಯ್ತಾ ಇರ್ತೀರಾ. ಥೂ, ನನಗಂತೂ ನೀನು ಯಾಕಾದ್ರೂ ಮದುವೆ ಆದ್ನೋ ಅನ್ಸ್ಬಿಟ್ಟೈತೆ. ಅಯ್ಯೋ ದೇವ್ರೆ, ಏನು ಕರ್ಮನಪ್ಪ. ಸರಿ ಆಯಿತು, ನಾಳೆ ಆದರೆ 15,000 ತಗೊಂಬ. 10,000ಕ್ಕೆಲ್ಲ ನಾನು ತಗೊಳ್ಳಲ್ಲ ಹೇಳ್ತಾ ಇದ್ದೀನಿ ನೋಡು. 15,000 ತಗೋಬಾ, ನಾನು ಬಟ್ಟೆ ತಗೋಬೇಕು. ಇಲ್ಲ ಗೀತಾ, ಇದೇನು ದಿಢೀರಂತ 5,000 ಜಾಸ್ತಿ ಹೇಳ್ತಾ ಇದ್ದಿಲ್ಲ? ಇಷ್ಟು ಹಿಂಗೆ ಮಾತಾಡ್ತಾ ಇದ್ರೆ 20-25 ಹೇಳ್ತಾ ಇರ್ತೀನಿ. ಅಯ್ಯೋ ಸಾಕು ಸಾಕು, 15ಕ್ಕೆ ನಿಲ್ಲಿಸ್ಬಿಡು. ಸರಿ ಆಯಿತು. ಅಯ್ಯೋ ಥೂ, ನಂಗಂತೂ ಬೇಜಾರಾಗ್ಬಿಟ್ಟಿದಪ್ಪ. ಎಲ್ಲಾರ್ದು ಬರೀ ದರಿದ್ರ ದರಿದ್ರ ದರಿದ್ರ. ಒಬ್ಬರಾದ್ರೂ ರಿಚ್ ಫ್ಯಾಮಿಲಿಯವ್ರು ಇದ್ದೀರಾ? ಆ ಸುಭಾಷನ್ ಮದುವೆ ಅದೇ, ಅವನದು ಬರೀ ಅದೇ ಗೋಳು. ನಿನ್ಗಿಂತ ಅವನೇ ಎಷ್ಟೋ ಬೆಟರ್ ಅನಿಸ್ತಾ ಇದೆ ಇವಾಗ. ಥೂ, ಅಮ್ಮಂಗೆ ಏನಾದರೂ ಅಡುಗೆ ಮಾಡ್ಕೊಂಡು ಬನ್ನಿ ಬಾರೆ ಅಂದರೆ ಆ ಅಮ್ಮ 1 ಗಂಟೆ ಮಾಡ್ತಾಳೆ. ಮಾಡ್ಕೊಂಬಂದು ತಿನ್ನೋನಾದರೆ ಅದನ್ನು ತಿನ್ನೋಕ್ಕಾದ್ರೂ ಇರಲ್ಲ, ಅಸಹ್ಯವಾಗಿರುತ್ತೆ. ಇನ್ನು ಇವಳ ತಂಗಿ ಎಸ್ಕೇಪ್ ಆಗೋಳು ಎಲ್ಗೋ. ನಾನು ರಜಾ ಐತೆ ಅಂದ್ಬಿಟ್ಟು. ಯಪ್ಪ, ಅದೇನು ಫ್ಯಾಮಿಲಿನ ಏನೋ ಇರ್ತಂತು. ನನಗಂತೂ ಇರಿಟೇಷನ್ ಆಗ್ತಿದೆ ಇವ್ರ ಮನೇಲಿ. ನಿನ್ನ ಅಜ್ಜಿ ಎಷ್ಟು ರೋಸ್ತಾವಳೆ ನನಗೆ. ನನ್ನ ತಾಳ್ಮೆ ಇವಳು ಪರೀಕ್ಷೆ ಮಾಡ್ತಾವಳೆ. ನಾನು ಎಂಥ ನನ್ನ ಮಗ ಅಂತ ಇವಳಿಗೆ ಇನ್ನೂ ಗೊತ್ತಿಲ್ಲ. ಇವಳಿಗೆ ಬುದ್ಧಿ ಕಲಿಸ್ಬೇಕಲ್ಲ ನಾನು. ಏನು ಮಾಡಲಿ, ಸಿಕ್ಕಾಪಟ್ಟೆ ಆಸ್ತಿ ಐತೆ ಇವಳು ತಲೆ ಮೇಲೆ. ಹಂಗಾಗಿ ಇವಳು ಹೇಳ್ದಂಗೆಲ್ಲ ಕೇಳ್ಕೊಂಡು ಬಿದ್ದಿದ್ದೀನಿ. ಇಲ್ಲ ಅಂದಿದ್ರೆ ಇವಳಿಗೊಂದು ಗತಿ ಕಾಣಿಸ್ತಿದೆ ಇಷ್ಟೊತ್ತಲ್ಲೇ. ಅಲ್ಲ, ನನ್ನೊಂದು ಮದುವೆಯಾಗಿ ಸುಭಾಷನ್ ಜೊತೆ ಇದ್ದಿದ್ರೆ ಬೆಟರು ಅಂತ ಹೇಳ್ತಾಳಲ್ಲ. ನನಗೆ ಹೆಂಗೂ ಉರಿಬೇಡ ಇವಳು ಅಜ್ಜಿ. ಟೈಮ್ ಬರುತ್ತೆ, ಮಾಡ್ತೀನಿ. ಅದಕ್ಕೆ ಮುಂಚೆ ಈ ಟೀಚರ್ ಸರಸ್ವತಿ ಬುದ್ಧಿ ಕಲಿಸ್ಬೇಕು. ಇವಳಿಂದ ನನಗೆ 1 ವರ್ಷ ಫೇಲ್ ಮಾಡಾಕೊಡೆ. ಇವಳಿಗೆ ಮಾಡ್ತೀನಿ ಟೀಚರ್ಗೆ. ಮುಂದುವರೆಯುವುದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ, ಬಾಯ್. ಮಾಡ್ತೀನಿ ಮತ್ತೆ ಈ ಟೀಚರ್ಗೆ. ಅವಳು ನೆಮ್ಮದಿಯಾಗಿರಬಾರ್ದು. ನನ್ನ ಬೇಕು ಅಂತ ಫೇಲ್ ಮಾಡೋಳಲ್ವ, ಅವಳಿಗೆ ಅಬ್ಬಿ ಯಾರು ಅಂತ ತೋರಿಸ್ತೀನಿ. ಕುಡ್ಕೊಂಡು ಹೋಗ್ತೀನಿ ಅವಳ ಮನೆಗೆ. ಮಾಡ್ತೀನಿ ಅವಳಿಗೆ, ಇವತ್ತೇ ಹೋಗ್ತೀನಿ.